ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಎಲ್ಲಿಂದ ಬಂದ್ರಿ ಸರ್? ಸರ್ ನಮ್ದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಚಿಕ್ಕನೊಂಗ್ಲ. ಓಕೆ. ಇತ್ತೀಚೆಗೆ ಅಜ್ಜಂಪುರ ತಾಲೂಕು ಆಗಿದೆ ಸರ್. ಹಾಗಾಗಿ ನಾವು ಇವತ್ತು ಜೋಗಕ್ಕೆ ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ ಸರ್. ಪ್ರತಿ ವರ್ಷ ಬರ್ತಾ ಇರ್ತೀರಾ ಸರ್? 2 ವರ್ಷ 3 ವರ್ಷಕ್ಕೊಂದೊಂದ್ಸರಿ ಬರ್ತಾ ಇರ್ತೀವಿ. ಏನನ್ಸುತ್ತೆ ಸರ್ ನೀವು ಈ ಜೋಗದ ಗುಂಡಿ ನೋಡಿ? ಸರ್ ಬಹಳ ಅದ್ಭುತ. ಜೀವನದಲ್ಲಿ ಒಂದಲ್ಲ ಪ್ರತಿ ವರ್ಷನೂ ನೋಡಿದ್ರು ಸಮಾಧಾನ ಆಗಲ್ಲ. ಹಾಗಾಗಿ ಆಗಿಂದಾಗೆ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಖಂಡಿತ. ಒಳ್ಳೆಯ ಮಲೆನಾಡಿನ ಸೌಂದರ್ಯ, ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಬಹಳ ಅದ್ಭುತ ಸರ್. ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಬಟ್ ಆದ್ರೂ ಈ ಪರಿಸರದಲ್ಲಿ ಹೆಚ್ಚಿನ ಮಳೆ ಆಗಿಲ್ಲದೆ ಇರೋದ್ರಿಂದ ಈ ರಾಜ ಮತ್ತು ರೋರರು ಇನ್ನು ಸರಿಯಾದ ಪ್ರಮಾಣದಲ್ಲಿ ನೀರು ಅದರಿಂದ ಬರ್ತಾ ಇಲ್ಲ. ಈಗ ಒಂದು ವೀಕ್ ಇಂದ ಈ ಕಡೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಇಷ್ಟು ಬರ್ತಾ ಇದೆ ಸರ್. ಇದು ಸ್ವಲ್ಪ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಈಗ ಮಳೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ವಾರ 15 ದಿವಸದಲ್ಲಿ ರೈಸ್ ಆಗಬಹುದು ಅಂತ ಇಲ್ಲಿನ ವಾಸ ಇಲ್ಲಿರ್ತಕ್ಕಂತ ಜನ ಹೇಳ್ತಾ ಇರ್ತಕ್ಕಂತ ವಿಚಾರವನ್ನ ಈಗ ತಾನೇ ನಾನು ತಿಳ್ಕೊಂಡೆ ಸರ್. ಸರ್ ಇದರ ಇತಿಹಾಸದ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಇತಿಹಾಸ ಅಂತಂದ್ರೆ ಇದು ನ್ಯಾಚುರಲ್ ಬಹಳ ಇತಿಹಾಸವನ್ನ ಹೊಂದಿದೆ. ಇದು ಸುಮಾರು ವರ್ಷಗಳಿಂದ ಇದು ಯಾರು ಸಹ ಏನು ಇದನ್ನ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ನ್ಯಾಚುರಲ್ ಪ್ರಕೃತಿಯ ಕೊಡುಗೆ ಅಂತ ಹೇಳೋದು, ಗಾಡ್ ಗಿಫ್ಟ್. ಹಾಗಾಗಿ ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಹೀಗೆ ಜನ ಬಂದು ನೋಡಿದಾಗ ಅದನ್ನ ಹಿಂಗೆ ಮಾತಿನ ಜನಗಳಿಂದ ಜನಗೆ ಪ್ರಚಾರ ಆಗಿ ಇಷ್ಟು ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಒಳ್ಳೆ ಫೇಮಸ್ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳ ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಾ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಎಲ್ಲಿಂದ ಬಂದ್ರಿ ಸರ್? ತಮ್ಮ ಹೆಸರು ಗಿರೀಶ್ ಅಂತ ಹೇಳಿ, ನಾವು ತುಮಕೂರಿಂದ ಬಂದಿರೋದು. ಈಗ ಮೋಸ್ಟ್ಲಿ ಇನ್ನು ಮಳೆಗಾಲ ಈಗ ಶುರುವಾಗ್ತಾ ಇದೆ ಅಂತ ಅನ್ಸುತ್ತೆ. ಓಕೆ ಸರ್. ಸೊ ಹಾಗಾಗಿ ಅಷ್ಟು ಸ್ವಲ್ಪ ನೀರಿನ ಒಂದು ರಭಸ ಅಷ್ಟು ಸಾಕಷ್ಟು ರೀತಿಯಲ್ಲಿ ಇಲ್ಲ. ಆದ್ರೂ ಪುಣ್ಯ ಅಂದ್ರೆ ನಾವು ನಿನ್ನೆ ಬಂದಿರೋದ್ರಿಂದ ಇಲ್ಲಿಗೆ ಸ್ವಲ್ಪ ಮಳೆಯ ವಾತಾವರಣ ಅಲ್ಲೇ ಸ್ವಲ್ಪ ಛಾಯೆಯನ್ನು ಮೂಡಿಸಿರೋದು ನಮಗೆ ಸ್ವಲ್ಪ ಸಂತೋಷಕರವಾದಂತಹ ಒಂದು ವಿಷಯ ಅಂತ ನಾವು ಹೇಳ್ಬೋದು. ಸೊ ಸದ್ಯದಲ್ಲಿ ಈಗಾಗಲೇ ಸುಮಾರು ಕರ್ನಾಟಕದಾದ್ಯಂತ ಮಳೆಯ ಒಂದು ಅಭಾವ ಕೊರತೆ ಕಾಣ್ತಾ ಇದೆ. ಏನೋ ದೇವರ ದಯೆ ಮತ್ತೆ ದೇವರ ಕೃಪೆಯಿಂದ ಸ್ವಲ್ಪ ಈಗಿನ ಒಂದು ವಾರದಿಂದ ಈಚೆಗೆ ಸ್ವಲ್ಪ ಮಳೆಯ ಒಂದು ಪ್ರಮಾಣ ಸ್ವಲ್ಪ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಇದಕ್ಕೆ ನಾವು ಬಂದು ನಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ಹುಡುಗರ ಒತ್ತಾಯದ ಮೇರೆಗೆ ಸೊ ನಾನು ಇಷ್ಟು ಇತಿಹಾಸದ ಪ್ರಾಧ್ಯಾಪಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರಾಯೋಗಿಕಾತ್ಮಕವಾದಂತಹ ಒಂದು ಅನುಭವಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಟ್ರಿಪ್ ಅನ್ನ ನಾವು ಆಯೋಜನೆ ಮಾಡಿಕೊಂಡು ವಿದ್ಯಾರ್ಥಿಗಳ ಜೊತೆಗೆ ನಾವು ಇಲ್ಲಿಗೆ ನಾವು ಆಗಮಿಸಿದೀವಿ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ ಸರ್. ಈಗ ರಾಜ ರೋರರ್ ಮಾತ್ರ ಕಡಿಮೆ ಬೀಳ್ತಾ ಇದೆ ನೀರು, ಬಟ್ ರಾಕೆಟ್ ರಾಣಿ ತುಂಬಾ ಜಾಸ್ತಿ ನೀರು ಬೀಳ್ತಾ ಇದೆ. ಇದಕ್ಕೆ ಏನು ಕಾರಣ ಇರಬಹುದು ಸರ್? ನಿಮ್ಗೆ ಏನಾದ್ರು ಗೊತ್ತಾ? ಇದು ಸ್ವಲ್ಪ ನಮಗೆ ಮಳೆಯ ಕೊರತೆ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಕಳೆದ ಬಾರಿ ನಮಗೆ ಸ್ವಲ್ಪ ಮಳೆಯ ವ್ಯತ್ಯಾಸನೂ ಕೂಡ ಕಂಡು ಬಂತು. ಸೊ ಹಾಗಾಗಿ ಇದು ಮಳೆಯ ಪ್ರಮಾಣ ಸ್ವಲ್ಪ ನಮಗೆ ಹೆಚ್ಚು ಆಗ್ತಲೇ ಇರತಕ್ಕಂತಹ ಒಂದು ನೈಸರ್ಗಿಕ ಕಾರಣದಿಂದಾಗಿ ಸ್ವಲ್ಪ ಒಂದು ಮಳೆಯ ಅಭಾವದಿಂದಾಗಿ ಈ ತರ ಒಂದು ಸಮಸ್ಯೆ ಆಗಿದೆ. ಏನೋ ಒಂದು ದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ್ರೆ ಮೊದಲಿನ ರೀತಿಯಲ್ಲಿ ನಾವು ನೀವು ಹೇಳ್ದಾಗೆ ರಾಜಾರಾಣಿ ಆ ತರ ಒಂದು ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಬಹುದು ಅಂತ ಒಂದು ನನ್ನ ಅಭಿಪ್ರಾಯ. ಸರ್, ಭಾರತದಲ್ಲಿ ಬೇರೆ ಬೇರೆ ಎಲ್ಲ ಫಾಲ್ಸ್ ಇದೆ. ಆ ಬೇರೆ ರೀತಿಯ ಫಾಲ್ಸ್ಗಳಿಗೂ ಈ ಜೋಗ್ ಫಾಲ್ಸ್ಗೂ ಏನಾದ್ರು ಡಿಫರೆನ್ಸ್ ಇದೆ? ಕರ್ನಾಟಕದಲ್ಲಿ ನಾವು ಇಡೀ ಭಾರತವನ್ನ ತೆಗೆದುಕೊಂಡಾಗ ನಾವು ಸ್ಪೆಸಿಫಿಕ್ ಆಗಿ ಕರ್ನಾಟಕವನ್ನು ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ತುಂಬಾ ಐತಿಹಾಸಿಕವಾದಂತಹ ಸ್ಥಳಗಳಿದಾವೆ. ಐತಿಹಾಸಿಕವಾದ ಪ್ರೇಕ್ಷಣೀಯವಾದ ರಮಣೀಯವಾದ ಸ್ಥಳಗಳನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ. ಅದರಲ್ಲಿ ಈ ಒಂದು ಜೋಗ್ ಫಾಲ್ಸ್ ಕೂಡ ಒಂದು ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಇದು ತನ್ನದೇ ಆದಂತಹ ಒಂದು ಯಾವುದೇ ಮಾನವ ನಿರ್ಮಿತವಲ್ಲದೆ ಪ್ರಕೃತಿಯ ಇಂದನೇ ಅದು ರೂಪಿತವಾಗಿರೋದ್ರಿಂದ ಸೊ ಪ್ರವಾಸಿಗರನ್ನ ಇಲ್ಲಿಗೆ ಜನರನ್ನ ಒಂದು ಆಕರ್ಷಣೀಯ ಕೇಂದ್ರವಾಗಿ ಇದು ಯಾವಾಗಲೂ ಕೂಡ ಅದು ಆಕರ್ಷಿಸುತ್ತೆ ಅಂತ ನಾವು ಹೇಳ್ಬೋದು ಸರ್. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಬಹಳ ಇನ್ಫಾರ್ಮೇಶನ್ ಕೊಡ್ತೀವಿ.
ಈ ರೆಸಾರ್ಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ, ಮಾಹಿತಿ ಕೊಡ್ತೀರಾ? ಏನೇನು ಫೆಸಿಲಿಟೀಸ್ ಇದೆ ಸರ್ ಇಲ್ಲಿ? ಇಲ್ಲಿ ನಿಮಗೆ ಫೆಸಿಲಿಟಿ ಅಂದರೆ ಫುಡ್ಡು ಹಾಂ ಮತ್ತು ಊಟ ತಿಂಡಿ ಎಲ್ಲ ವೆಜ್ ನಾನ್ ವೆಜ್ ಎರಡು ಮಾಡ್ಕೊಡ್ತೀವಿ ಇಲ್ಲಿ. ಹಾಂ ಎಲ್ಲ ಎ ಸಿ ರೂಮ್ಸಾ, ನಾನ್ ಎ ಸಿ ರೂಮ್ಸ್? ನಾನ್ ಎ ಸಿನೂ ಇದೆ, ಎ ಸಿನೂ ಇದೆ. ಹಾಂ ಓಕೆ ಓಕೆ. ಚಾರ್ಜು ಪರ್ ರೂಮ್ ಏನು ಮಾಡ್ತೀರಾ? ಪರ್ ರೂಮ್ ಆದರೆ ನಿಮಗೆ ನಾರ್ಮಲ್ ರೂಮ್ ಆದರೆ 1500 ಹ್ಞೂ 1600, ಎ ಸಿ ಆದರೆ 400 ಎಕ್ಸ್ಟ್ರಾ. ರೂಮ್ ಮೇಲೆ ಡಿಪೆಂಡ್ ಆಗುತ್ತೆ. 3 ಬೆಡ್ರೂಮ್ ಇದೆ, Okay. 4 ಬೆಡ್ರೂಮ್ ಇದೆ. ಆಕ್ಟಿವಿಟೀಸ್ ಏನಾದರೂ ಇರುತ್ತಾ? ಆಕ್ಟಿವಿಟೀಸು ಇದು ಪ್ಲೇ ಏನಾದ್ರೂ ಗೇಮ್ಸು ಗೇಮ್ಸ್ ಆಗಿದೆ. ಆ ಥರ ಏನಿರಲ್ಲ? ಇವೆಲ್ಲ ಇದು ಇಲ್ಲಿಂದ ಒಂದು 8 ಕಿಲೋಮೀಟರ್ ಹೋದ್ರೆ ನಿಮಗೆ ಡ್ಯಾಮ್ ಅಲ್ಲಿ ಐಲ್ಯಾಂಡ್ ಇದೆ. ಓಕೆ, ಅದ್ರ ಹೆಸರು? ಇದು ಜಂಗಲ್ ರೆಸಾರ್ಟ್ ಅಂತ ಇದೆ, ಐಲ್ಯಾಂಡ್. ಅಲ್ಲಿ ಹೋದ್ರೆ ನೀವು ನೀರಲ್ಲೆಲ್ಲ ಆಟ ಆಡ್ಬೋದು, ಬೋಟಿಂಗ್ ಇದೆ. ಸೊ ಈಗ ಫುಡ್ಡಲ್ಲಿ ಮೆನು ಏನಿರುತ್ತೆ? ವೆಜ್ಜಲ್ಲಿ ಏನಿರುತ್ತೆ, ನಾನ್ ವೆಜ್ಜಲ್ಲಿ ಏನಿರುತ್ತೆ? ವೆಜ್ ಆದರೆ ನಿಮಗೆ ವೆಜ್ ಫುಲ್ ಮೀಲ್ಸ್, ಹಾಂ ಹಾಂ ರೈಸು, ಸಾಂಬಾರು, ರಸಮ್, ಚಪಾತಿ, ಹಪ್ಪಳ, ಉಪ್ಪಿನಕಾಯಿ. ಹೋಟ್ಲಲ್ಲಿ ಹೆಂಗೆ ಕೊಡ್ತಾರೆ ಸೇಮ್ ಹಂಗೆ. ಓಕೆ ಓಕೆ. ಏನಾದರೂ ಅಡ್ವಾನ್ಸ್ ಬುಕ್ಕಿಂಗ್ ಏನಾದರೂ ಮಾಡಬೇಕಾ? ಹಾಂ, ಅಡ್ವಾನ್ಸ್ ಫೋನ್ ಮಾಡಿದ್ರೆ ಆಗ್ತದೆ. ಆನ್ಲೈನಲ್ಲಿ ಇದೆ, ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಓಕೆ. ನಾನ್ ವೆಜ್ಗೆ ಏನು ಫೆಸಿಲಿಟೀಸ್ ಇದೆ? ನಾನ್ ವೆಜ್ ಅಂದರೆ ನಿಮಗೆ ಚಿಕನ್ ಮಸಾಲ, ರೈಸು, ಚಪಾತಿ, ಹಾಂ ಮತ್ತು ಚಿಕನ್ ಪಕೋಡ, ಚಿಕನ್ ಕಬಾಬು, ಚಿಕನ್ ಚಿಲ್ಲಿ. ಓಕೆ. ಮಟನ್ ಬೇಕಾದ್ರೆ ಮಟನ್, ಫಿಶ್ ಬೇಕಾದ್ರೆ ಫಿಶ್. ಹಾಂ ಫಸ್ಟಿಗೆ ನೀವು ಬುಕ್ ಮಾಡೋದು ಹೇಳಿದ್ರೆ ನಾವು ರೆಡಿ ಮಾಡಿ. ಅಂತಂದರೆ ಇಲ್ಲಿ 2 ಡೇಸ್ ಮುಂಚೆನೇ ಬುಕ್ ಮಾಡಬೇಕಾ? ಇಲ್ಲ, ನೀವು ನಾಳೆ ಬರ್ತೀರ ಅಂದ್ರೆ ಒಂದು ದಿವಸ ಮುಂಚೆ ಮಾಡೋದು, ನಾವು 2-3 ದಿವಸ ಹಿಂದೆ ಅಂದರೆ ಅವಾಗ ವೇಕೆನ್ಸಿ ಇಲ್ಲಿ ಇರುತ್ತಾ? ಇರುತ್ತೆ. ನೀವು ಫೋನ್ ಮಾಡಿ ಕನ್ಫರ್ಮೇಷನ್ ಮಾಡಿ ಅಡ್ವಾನ್ಸ್ ಹಾಕಿದ್ರೆ ಕನ್ಫರ್ಮ್ ಆಗುತ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಅಯ್ಯಪ್ಪ ಅಂತ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್? ಸರ್ ನಾವು ರಾಯಚೂರು ಡಿಸ್ಟಿಕ್ಕಿಂದ ಬಂದಿದ್ದೀವಿ ಸರ್. ಹೌದಾ, ಎಷ್ಟು ದಿನ ಆಯಿತು ಬಂದಿಲ್ಲಿ? ಸರ್ ಒನ್ ಡೇ ಆಯ್ತು ಸರ್ ಬಂದು. ಓಕೆ. ಈ ರೆಸಾರ್ಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸರ್ ರೆಸಾರ್ಟ್ ಬಗ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸರ್, ಚೆನ್ನಾಗಿದೆ ಸರ್ ರೆಸಾರ್ಟ್. ಓಕೆ. ತಿಂಡಿ ಚಿತ್ರಾನ್ನ ಮಾಡಿದೆ ಸರ್, ಹಾಂ ಹಾಂ ನಾವು ಸಖತ್ತಾಗಿ ತಿಂದ್ವಿ, ತಿಂಡಿ ಚೆನ್ನಾಗಿತ್ತು, ಹಾಂ ಹಾಂ ಹೊಟ್ಟೆ ತುಂಬ ತಿಂದ್ವಿ. ಈಗ ನೆಕ್ಸ್ಟ್ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ವಿ ಸರ್. ಹೌದಾ? ಏನಾದರೂ ಆಕ್ಟಿವಿಟೀಸ್ ಇತ್ತಾ? ಸ್ಪೋರ್ಟ್ಸು, ಗೇಮ್ಸು? ಗೇಮ್ಸ್ ಇತ್ತು ಸರ್. ಹಾಂ 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 ಓಕೆ ಓಕೆ. ಸರ್ ಕೇರಮ್ಮು, ಚೆಸ್? ಚೆಸ್ ಸರ್, ವಾಲಿಬಾಲ್ ಹಾಂ ಹಾಂ ಎಲ್ಲ ಇದ್ವು ಸರ್. ವೆರಿ ಗುಡ್ ವೆರಿ ಗುಡ್. ಮತ್ತೆ ಈ ಜೋಗ್ ಫಾಲ್ಸ್ ಆದಮೇಲೆ ಎಲ್ಲಿಗೆ ಹೋಗ್ತೀರಾ? ಸರ್ ಜೋಗ್ ಫಾಲ್ಸ್ ಆದಮೇಲೆ ಸರ್ 1 ಅವರ್ ಸರ್. ಹಾಂ 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 1 ಅವರ್ ಸರ್ ನೆಕ್ಸ್ಟ್ 1 ಅವರ್ ಹೋಗ್ತೀರಾ? ಓಕೆ ಓಕೆ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಜಯಪ್ರಸಾದ್ ಅಂತ ಸರ್. ಜಯಪ್ರಸಾದ್. ತಮ್ಮ ಊರು ಸರ್? ಎಲ್ಲಿಂದ ಬಂದು? ನಮ್ಮದು ಕೂಡ ರಾಯಚೂರು ಸರ್, ನಾವು ತುಮಕೂರಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಸರ್. ಹಾಂ 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 ಓಕೆ. ನಿನ್ನೆ ನೈಟ್ ಟೂರಿಗೆ ಬರ್ಬೇಕಂತ ಎಲ್ಲರೂ ಹಾಂ ಹಾಂ ಬಸ್ನಲ್ಲಿ ಟೂರಿಗೆ ಬಂದು ಬರುವಾಗ ಎಲ್ಲ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಕೆ ಓಕೆ. ಇವಾಗ ಬೆಳಗ್ಗೆ ಎಳೆದು ಸ್ನಾನ ಮಾಡಿ ಹಾಂ ತಿಂಡಿ ತಿಂದು ಇವಾಗ ನೇಚರ್ನ ಓಕೆ. ಮಾಡ್ತಾ ಇದ್ದೀವಿ ಸರ್. ರೆಸಾರ್ಟ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ರೆಸಾರ್ಟ್ ಬಗ್ಗೆ ಒಳ್ಳೆ ಚೆನ್ನಾಗಿತ್ತು, ಎಲ್ಲ ಸ್ನಾನ ಗೀನಾಗಿರ್ಬೋದು, ಹಾಂ ಎಲ್ಲ ಚೆನ್ನಾಗಿತ್ತು. ಓಕೆ ಓಕೆ. ತಾವು ಮುಂದೆ ಎಲ್ಲಿಗೆ ಹೋಗ್ತೀರಾ? ಮುಂದೆ 1 ಅವರ್ ಹೋಗಿ ಅಲ್ಲಿ ಓಕೆ ಥ್ಯಾಂಕ್ ಯು.